ಕಣಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ, ಕರ್ನಾಟಕ ಚಾಪ್ಟರ್ ಆಫ್ ಆಬ್ಸ್ಟ್ರಾಕ್ಟ್ರಿಕ್ಸ್ ಅಂಡ್ ಗೈನಕಾಲಜಿ ಮತ್ತು ಆಬ್ಸ್ಟ್ರಾಕ್ಟ್ರಿಕ್ಸ್ ಅಂಡ್ ಗೈನಕಾಲಜಿ ಸೊಸೈಟಿ ಇದರ ಸಹಯೋಗದೊಂದಿಗೆ ಫ್ಯೂಚರ್ ಇನ್ ಫೋಕಸ್ ಜೆನೆಟಿಕ್ ಅಂಡ್ ರೀಜನರೇಟಿವ್ ಥೆರಪಿ ರಿಡಿಫೈನ್ಡ್ ಎಂಬ ವಿಷಯದ ಬಗ್ಗೆ ಕಾರ್ಯಾಗಾರವನ್ನು ಆಗಸ್ಟ್ 3ರಂದು ಕಣಚೂರು ಆಸ್ಪತ್ರೆಯ ಕಾನ್ಫರೆನ್ಸ್ ರೂಮ್ನಲ್ಲಿ ನಡೆಯಲಿದೆ ಎಂದು ಕಣಚೂರು ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ರೇಖಲತಾ ಅವರು ತಿಳಿಸಿದರು. ಅವರು ತೊಕ್ಕೊಟ್ಟು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು. ಈ ಕಾರ್ಯಕ್ರಮವು ಜನನಶಾಸ್ತ್ರ ಮತ್ತು ಪುನರ್ ಉತ್ಪಾದನೆಯ ಇತ್ತೀಚಿನ ಪ್ರಗತಿಗಳನ್ನು ಪ್ರಸ್ತುತಪಡಿಸುತ್ತಿದ್ದು, ಅವುಗಳ ಪ್ರಯೋಗಾತ್ಮಕ ಬಳಕೆಯನ್ನು ಪ್ರಸ್ತುತ ವೈದ್ಯಕೀಯ ಅಭ್ಯಾಸದಲ್ಲಿ ಹೇಗೆ ಅಳವಡಿಸಬಹುದು ಎಂಬುದರ ಬಗ್ಗೆ ಚರ್ಚೆ ನಡೆಯಲಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾಕ್ಟರ್ ದೀಪಾ ಭಟ್, ಡಾಕ್ಟರ್ ಫೀನಾ ಡಿಸೋಜಾ ಹಾಗೂ ಡಾಕ್ಟರ್ ಯೋಗಿತಾ ರಾವ್ ಮುದ್ರಡ್ಡಿ ಅವರು ಭಾಗವಹಿಸಲಿದ್ದಾರೆ. ಮಧ್ಯಾಹ್ನದ ನಂತರ ಗರ್ಭಕಾಲದ ಔಷಧ ವಿಜ್ಞಾನ ಮತ್ತು ಎನ್ಐಪಿಟಿನ ಇತ್ತೀಚಿನ ಅಭಿವೃದ್ಧಿಗಳ ಬಗ್ಗೆ ಡಾಕ್ಟರ್ ಫಿಯೋನಾ ಡಿಸೋಜಾ ಹಾಗೂ ಸೋನಿಯಾ ಮಂಡಪ ಅವರ ನೇತೃತ್ವದಲ್ಲಿ ಚರ್ಚೆ ನಡೆಯಲಿದ್ದು, ಇದರಲ್ಲಿ ಅನೇಕ ವೈದ್ಯರು ಭಾಗವಹಿಸಲಿದ್ದಾರೆ ಎಂದರು. ಆಗಸ್ಟ್ 3ರಂದು ಆದಿತ್ಯವಾರ ಕಣಚೂರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಮತ್ತು ಮ್ಯಾಂಗ್ಳೂರ್ ಆಬ್ಸ್ಟೆಟಿಕ್ಸ್ ಆ್ಯಂಡ್ ಗೈನಕಾಲಜಿಕಲ್ ಸೊಸೈಟಿ ಆ್ಯಂಡ್ KCOG ಸಹಯೋಗದಲ್ಲಿ ನಾವೊಂದು CME ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೇವೆ. ಇದರ ಮಹತ್ವ ಏನೆಂದರೆ, ದ ಟಾಪಿಕ್ಸ್ ಆರ್ ವೆರಿ ಇಂಟ್ರಿಗಿಂಗ್. ಅದು ಜೆನೆಟಿಕ್ಸ್, ಫೋಕಸ್ ಆನ್ ಜೆನೆಟಿಕ್ಸ್ ಮತ್ತು ರೀಜನರೇಟಿವ್ ಥೆರಪಿ. ಈಗ ಜೆನೆಟಿಕ್ಸ್ ಬಗ್ಗೆ ಬ್ರೀಫಾಗಿ ಹೇಳೋದಂದರೆ, ಈಗ ಒಂದು ಪೇಷಂಟಿಗೆ ಸಪೋಸ್ ಎಬ್ನಾರ್ಮಲ್ ಚೈಲ್ಡ್ ಇದ್ದರೆ ಅವಳಿಗೆ ಇನ್ನೂ ಬರಬಾರ್ದು, ನೆಕ್ಸ್ಟ್ ಅದೇ ಚೈಲ್ಡ್ ಆಗಬಾರ್ದು. ಹಾಗೆಯೇ ಅವರ ಫ್ಯಾಮಿಲಿಯಲ್ಲಿ ಸಹ ಏನಾದರೂ ಕಂಜೆನಿಟಲ್ ಎಬ್ನಾರ್ಮ್ಯಾಲಿಟಿ ಇದ್ದರೆ, ಈಗಿನ ರೀಸೆಂಟ್ ಇನ್ವೆನ್ಷನಲ್ಲಿ ನಮಗೆ ತುಂಬ ಟೆಸ್ಟ್ಗಳಿವೆ. ಸೊ ಅವರಿಗೆ ನೆಕ್ಸ್ಟ್ ಕಂಜೆನಿಟಲ್ ಎಬ್ನಾರ್ಮ್ಯಾಲಿಟಿ ಬರುವ ಮುಂಚೆನೇ ನಾವು ಕೆಲವು ಟೆಸ್ಟ್ಗಳನ್ನು ಮಾಡಿ ಅದನ್ನು ಕಂಡುಹುಡುಕ್ಬೋದು. ಹಾಗೆಯೇ ರೀಜನರೇಟಿವ್ ಥೆರಪಿ ಬಗ್ಗೆ ಮಾತಾಡೋದಿದ್ದರೆ, ಈಗ ಫಾಲೋವಿಂಗ್ ನಾರ್ಮಲ್ ಡೆಲಿವರಿ ಆಗಿರ್ಬೋದು, ಅಲ್ಲ ಮೆನೋಪಾಸ್ ಅಂತ ಹೇಳ್ತೇವೆ ನಾವು, ಈಗ ಪೀರಿಯಡ್ಸ್ ನಿಂತ ಮೇಲೆ, ಅಲ್ಲ ಕೆಲವು ಪೇಷಂಟ್ಗಳು ಡೆಲಿವರಿ ಆಗಬೇಕಾಗಲಿ ಮಗುವಿಗೆ ಸಮ್ ಕಂಜೆನಿಟಲ್ ಮಾಲ್ಫಾರ್ಮೇಷನ್ ಇರ್ಬೋದು ಜೆನೆಟಲ್ ಟ್ರ್ಯಾಕ್ಟಲ್ಲಿ. ಸಮ್ಟೈಮ್ಸ್ ಲೈಕ್ ಪೇಷಂಟ್ಗಳಿಗೆ ಕೀಮೋಥೆರಪಿ ಆಗಿದ್ದರೆ ಅಲ್ಲ ರೇಡಿಯೋಥೆರಪಿ ಆಗಿದ್ದರೆ ಅವರ ಜೆನೆಟಲ್ ಟ್ರ್ಯಾಕ್ಟ್ ಎಬ್ನಾರ್ಮ್ಯಾಲಿಟಿ ಆಗ್ತದೆ. ನಾವು ಅದಕ್ಕೆ ವಜೈನಲ್ ಸ್ಟಿನೋಸಿಸ್ ಅಂತ ಹೇಳ್ತೇವೆ. ಸೊ ಈ ರಿಪೇರೇಟಿವ್ ಥೆರಪಿ, ದಟ್ ಈಸ್ ರೀಜನರೇಟಿವ್ ಥೆರಪಿಯಲ್ಲಿ ನಮಗೆ ಕಂಪ್ಲೀಟಾಗಿ ಚೇಂಜ್ ಮಾಡಲಿಕ್ಕೆ ಆಗದಿದ್ದರೂ ಸ್ವಲ್ಪ ರೀಜುವಿನೇಟ್ ಮಾಡ್ಬೋದಲ್ಲ, ರೀಮಾಡ್ಲಿಂಗ್ ಮಾಡ್ಬೋದು. ಅದಕ್ಕೆ ನಾವು ಸ್ಟೆಮ್ ಸೆಲ್ ಥೆರಪಿ ಅಂತ ಹೇಳ್ತೇವೆ. ಈ ಸಂದರ್ಭ ಘಟಕದ ಮುಖ್ಯಸ್ಥೆ ಡಾಕ್ಟರ್ ಜಮೀಳಾ ಸಿ, ಅಸೋಸಿಯೇಟ್ ಪ್ರೊಫೆಸರ್ ಕೀರ್ತಿ ಕ್ಯಾಲಕೊಂಡ, ಅಸಿಸ್ಟೆಂಟ್ ಪ್ರೊಫೆಸರ್ ಅಪೇಕ್ಷಾ ಕೃಷ್ಣರಾಜ, ಡಾಕ್ಟರ್ ಶ್ರುತಿ ಎ, ಸೀನಿಯರ್ ರೆಸಿಡೆಂಟ್ ಡಾಕ್ಟರ್ ದೀಪಿಕಾ ಕಾಮತ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್, ದೇರಳಕಟ್ಟೆ.